ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ. ಹಾಗೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಹಾಗೆ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸ್ನೇಹಿತರೆ, ತುಂಬ ಜನ ಹೇಳ್ತಾ ಇರ್ತಾರೆ, ಈ ಹಿಂದೂಗಳು ವರ್ಷ ಪೂರ್ತಿ ಹಬ್ಬ ಮಾಡ್ತಾನೆ ಇರ್ತಿರಲ್ಲಪ್ಪ ಅಂತ. ಹೌದು, ನಾವು ವರ್ಷ ಪೂರ್ತಿ ಹಬ್ಬ ಮಾಡ್ತಾನೆ ಇರ್ತೀವಿ. ಹಾಗೆ ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಒಂದು ವೈಜ್ಞಾನಿಕವಾಗಿ, ಮಾನಸಿಕವಾಗಿ ಪ್ರತಿಯೊಂದು ವಿಚಾರಗಳು ಇದ್ದೇ ಇರ್ತವೆ. ಹಾಗೆ ನಮ್ಮ ವರ್ಷದ ಮೊದಲ ಹಬ್ಬ ಯಾವುದು? ಸಂಕ್ರಾಂತಿ ಹಬ್ಬ ಸ್ನೇಹಿತರೆ. ಹಾಗೆ ಇವತ್ತು ನಾವು ಈ ದಿನ ಒಂದು ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀವಿ. ಆ ಹಬ್ಬದ ಒಂದು ಹಿನ್ನೆಲೆ ಏನು, ಧಾರ್ಮಿಕ ಕಥೆಗಳೇನು, ಮತ್ತು ವೈಜ್ಞಾನಿಕ ಎಳ್ಳು ಬೆಲ್ಲ ತಿನ್ನೋದ್ರಿಂದ ವೈಜ್ಞಾನಿಕವಾಗಿ ನಮಗಾಗುವಂಥ ಉಪಯೋಗಗಳೇನು ಅಂತ ಈ ದಿನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಬಂಧುಗಳೇ, ನಾನು ಇವಾಗಷ್ಟೇ ಹೇಳ್ತಿದ್ದೆ, ಆ ಪ್ರತಿಯೊಂದು ಹಿಂದೂಗಳ ಹಬ್ಬಕ್ಕೂ ಒಂದು ಧಾರ್ಮಿಕ ಕಥೆ ಇರುತ್ತೆ ಅಂತ. ಹಾಗೆ ಈ ಸಂಕ್ರಾಂತಿ ಹಬ್ಬ, ಮೊದಲಿಗೆ ಸಂಕ್ರಾಂತಿ ಅಂತ ಏನು ಅಂತ ತಿಳ್ಕೊಳ್ಳೋ. ಸಂಕ್ರಾಂತಿ ಅಂದ್ರೆ ಏನು? ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಒಂದು ದಿನವನ್ನೇ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ. ಹಾಗೆ ಹೇಳಿದ್ನಲ್ಲ, ಈ ಒಂದು ಧಾರ್ಮಿಕ ಕಥೆ ಏನಿದೆ ಅಂತ ಹೇಳಿದ್ರೆ ಬಂಧುಗಳೇ, ಈ ಸಂಕ್ರಾಂತಿ ಹಬ್ಬದಲ್ಲಿ ಶನಿ ದೇವರಿಗೂ ಹಾಗೂ ಸೂರ್ಯ ದೇವರಿಗೂ ಒಂದು ಅವಿರಾಮ ಸಂಬಂಧ ಇದೆ. ಏನು ಸಂಬಂಧ? ಶನಿ ದೇವರ ತಂದೆನೇ ಸೂರ್ಯ ದೇವರು. ಯಾಕಂದರೆ ಸೂರ್ಯ ದೇವರು ಶನಿ ದೇವ್ರನ್ನ ಕಪ್ಪು ಅಂತೇಳಿ ಅವ್ರನ್ನ ಒಂದು ಸ್ವಲ್ಪ ದೂರ ಮಾಡಿರ್ತಾರೆ. ಯಾಕಂದರೆ ಅವ್ರು ಕಪ್ಪಾಗಿರ್ತಾರೆ. ನಾನು ಪ್ರಕಾಶಮಾನವಾಗಿದ್ದೀನಿ, ಇವನು ಹೆಂಗೆ ನನ್ನ ಮಗನಾಗಕ್ಕೆ ಸಾಧ್ಯ ಅಂದರೆ ಅವ್ರ ತಾಯಿ ಛಾಯಾದೇವಿ ಆಗಿರ್ತಾರೆ. ಛಾಯಾದೇವಿ ಯಾರ ಪ್ರತಿಬಿಂಬ ಅಂದರೆ ನಗ್ಮಾದೇವಿ ಅವರ ಪ್ರತಿಬಿಂಬವಾಗಿರ್ತಾರೆ. ಸೊ ಆದ್ದರಿಂದ ಸೂರ್ಯದೇವರು ಏನು ಮಾಡ್ತಾರೆ, ಶನಿ ದೇವ್ರನ್ನ ಮನೆಯಿಂದ ದೂರ ಹಾಕಿರ್ತಾರೆ. ಶನಿ ದೇವರು ದೂರ ಹೋಗಿರ್ತಾರೆ. ಸೊ ಒಂದಷ್ಟು ಕಾಲಗಳು ಕಳೆದಂತೆ ಒಂದು ಸೂರ್ಯ ದೇವರಿಗೆ ಒಂದು ಪಶ್ಚಾತ್ತಾಪ ಕಾಡಕ್ಕೆ ಶುರು ಮಾಡುತ್ತೆ. ನಾನು ಒಬ್ಬ ತಂದೆಯಾಗಿ ನನ್ನ ಮಗನನ್ನ ಅಂದರೆ ಶನಿ ದೇವರನ್ನ ಒಂದು ಬಣ್ಣದ ಕಾರಣಗಳನ್ನ ಹೇಳಿ ಅವ್ರನ್ನ ದೂರ ಮಾಡಿದ್ದು ಯಾಕೊಂದು ತಪ್ಪು ಅಂತೇಳಿ ಅವರು ಪಶ್ಚಾತ್ತಾಪ ಪಡ್ಕೊಂಡಾಗ ಆ ಶನಿ ದೇವ್ರ ಮನೆಗೆ ಹೋಗ್ತಾರೆ. ಮೊದಲೇ ಶನಿ ದೇವರಿಗೆ ಮನೆಗಳಿರಲ್ಲ, ಅವರು ನಿರ್ಗತಿಕರಾಗಿರ್ತಾರೆ. ಸೊ ಆದ್ದರಿಂದ ಒಂದು ಸೂರ್ಯ ದೇವರು ಹೋದಾಗ ಅವ್ರಿಗೊಂದು ಆತಿಥ್ಯ ನೀಡಲಿ. ಏನಪ್ಪ ಅಂದರೆ ಅವ್ರ ಮನೇಲಿ ಯಾವುದೇ ಒಂದು ಕುರ್ಚಿ ಮೇಜುಗಳಾಗಿ ಇರೋಲ್ಲ, ಮತ್ತು ಒಂದು ಫಲಹಾರ ಕೊಡೋಕ್ಕೂ ಕೂಡ ಅವರಲ್ಲಿ ಇರಲ್ಲ. ಆದರೂ ಒಂದು ತಂದೆ ಒಬ್ಬ ಮಗನ ಮನೆಗೆ ಬಂದವ್ರೆ ಅಂದಮೇಲೆ ಒಂದು ಶನಿ ದೇವರು ಏನು ಮಾಡ್ತಾರೆ, ಅವ್ರನ್ನ ಕೂರಿಸಿ ಅವರು ತಂದೆಗೆ ಒಂದು ಕಪ್ಪು ಹೇಳ್ಕೊಡ್ತಾರೆ. ನಮ್ಮ ಮನೆಯಲ್ಲಿ ಇರೋದು ಇದೇನೆ, ದಯಮಾಡಿ ತಂದೆ ಸ್ವೀಕರಿಸಿ ಅಂತ. ಸೊ ಸೂರ್ಯದೇವರು ಅದನ್ನು ಸ್ವೀಕರಿಸ್ತಾರೆ. ತುಂಬ ಒಂಥರ ಭರಿತವಾಗಿ ಅವ್ರಿಗೊಂದು ಕಣ್ಣೀರು ಬರ್ತದೆ. ಯಾಕೆ ಬರುತ್ತೆ ಅಂದರೆ, ಸೂರ್ಯದೇವರು ಅವತ್ತು ನನ್ನ ಮಗ ಕಪ್ಪಿದ್ದಾರೆ ಅಂದರೆ ಶನಿ ದೇವರು ನೀಲಾಂಜನವಾಗಿರು ಕಪ್ಪಿರ್ತಾರಲ್ಲ, ಹಾಗೆ ಕಪ್ಪಿದ್ದಾರೆ ಅಂತ ಹೇಳಿ ಅವ್ರನ್ನ ದೂರ ಮಾಡ್ಕೊಂಡು ಆ ಒಂದು ಕಾರಣ ಕೊಟ್ಬಿಟ್ಟನಲ್ಲ, ನನ್ನ ಮಗನಿಗೆ ಇಷ್ಟೊಂದು ಒಳ್ಳೆ ಗುಣಗಳಿಂದ ನಾನು ನೋಡಿಲ್ಲ, ಅವನ ಬಣ್ಣ ನೋಡ್ಬಿಟ್ಟಲ್ಲ ಅಂತ ಸೂರ್ಯದೇವರು ತುಂಬ ಪಶ್ಚಾತ್ತಾಪ ಪಡ್ಕೊತಾರೆ. ಸೂರ್ಯದೇವರು ಹೇಳ್ತಾರೆ ಶನಿ ದೇವರಿಗೆ, ನೋಡಪ್ಪ ಶನಿ ದೇವ, ನೀನು ನನಗಂಟು ನೀನು ದೊಡ್ಡವನಾಗ್ಬಿಟ್ಟೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನ ಬಂಡಲ್ ಅಳೆಯಬಾರ್ದು, ಗುಣದಲ್ಲಿ ಅಳೆಯಬೇಕು ಅನ್ನೋದು ನಿನ್ನಿಂದನೇ ನನಗೆ ಖುಷಿ ಆಯಿತು ಅಂತೇಳಿ ಆಮೇಲೆ ಆ ಮಗ ಶನಿದೇವ ಕೊಟ್ಟಂಥ ಎಳ್ಳನ್ನು ಸ್ವೀಕಾರ ಮಾಡ್ತಾರೆ. ಅದು ಯಾವ ದಿನ ಹೇಳಿ? ಇದೇ ನಮ್ಮ ಸಂಕ್ರಾಂತಿ ದಿನ. ಅಂದರೆ ಸೂರ್ಯದೇವರು ತನ್ನ ಮನೆಯನ್ನು ಬದಲಿಸಿ ಅವ್ರ ಮಗ ಶನಿದೇವ್ರ ಮನೆ ಹತ್ರ ಅಂದರೆ ಮಕರದಲ್ಲಿ ಇರ್ತಾರಲ್ಲ, ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ಒಂದು ಹಿನ್ನೆಲೆ. ಹಾಗೆ ಇನ್ನೊಂದು ಮಹಾಭಾರತ, ರಾಮಾಯಣ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಹೆಸರುವಾಸಿ. ಹಾಗೆ ಮಹಾಭಾರತದಲ್ಲಿ ಭೀಷ್ಮವರಿಗೆ ಒಂದು ವರ ಇರುತ್ತೆ. ಏನು ವರ ಇರುತ್ತೆ? ಇಚ್ಛಾಮರಣ ಒಂದು ವರ ಪಡ್ಕೊಂಡಿರ್ತಾರೆ. ಮಹಾಭಾರತ ಯುದ್ಧದಲ್ಲಿ ಅವರಿಗೆ ತುಂಬ ಬಾಣಗಳ ಒಂದು ಪ್ರಹಾರ ಆದರೂ ಕೂಡ ಅವರು ಬಾಣಗಳ ಹಾಸಿಗೆ ಮೇಲೆ ಮಲಗಿರ್ತಾರೆ. ಆದರೂ ಅವರು ತುಂಬ ದಿನಗಳಾದರೂ ಅವರು ಸಾಯಬೇಕು ಅಂತ ಅಂದ್ಕೊಳ್ಳಿ. ಯಾಕಂದರೆ ಅವ್ರಿಗೊಂದು ಇಚ್ಛಾಮರಣ ಕೊಟ್ಟಿರೋದ್ರಿಂದ ಅವರು ಸತ್ತಿರಲ್ಲ. ಅವರು ಯಾವ ದಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ, ಇದೇ ಈ ಸಂಕ್ರಾಂತಿ ದಿನ. ಅಂದರೆ ಸೂರ್ಯ ಎರಡು ಒಂದು ದಕ್ಷಿಣಾಯಣ ಮತ್ತು ಉತ್ತರಾಯಣ ಅಂತೇಳಿ ಸೂರ್ಯ ಎರಡು ಪದಗಳಲ್ಲಿ ಸಂಚಲನ ಮಾಡ್ತಾನೆ. ಹಾಗೆ ಯಾಕಪ್ಪ ಅಂದರೆ, ಇವರು ದಕ್ಷಿಣಾದಿ ಕಾಲದಲ್ಲಿ ಏನಾರು ನನ್ನ ಜೀವ ಹೋಗ್ಬಿಟ್ರೆ, ಭೀಷ್ಮ ಮಹಾರಾಜರು ಏನೋ ಯೋಚನೆ ಮಾಡ್ತಾರೆ, ದಕ್ಷಿಣಾದಿ ಕಾಲದಲ್ಲಿ ಏನಾರು ನನ್ನ ಜೀವ ಹೋಗ್ಬಿಟ್ರೆ ಅದಕ್ಕೊಂದು ಮುಕ್ತಿ ಸಿಗಲ್ಲ. ಅದಕ್ಕೋಸ್ಕರ ಅವರು ಉತ್ತರಾಯಣ ಕಾಲದವರೆಗೂ ಕಾಯ್ತಾರೆ. ಅಂದರೆ ಈ ಸಂಕ್ರಾಂತಿ ದಿನವೇ ಭೀಷ್ಮ ದೇವರು ಅವ್ರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಯಾಕಂದರೆ ಒಂದು ಸಂಕ್ರಾಂತಿ ದಿನ ಏನಾದರೂ ಸತ್ತರೆ ಡೈರೆಕ್ಟಾಗಿ ಅಂದರೆ ದೈವರಲ್ಲಿ ಲೀನರಾಗ್ತಾರೆ ಅಂತ ಹೇಳಿ ನಮ್ಮ ಧಾರ್ಮಿಕವಾಗಿ ನಂಬಿಕೆಗಳಿದೆ.
ಇದೆಲ್ಲ ಒಂದು ಧಾರ್ಮಿಕ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆಗಳು ನಮ್ಮ ಒಂದು ಹಬ್ಬಕ್ಕೆ. ಹಾಗೆ ವೈಜ್ಞಾನಿಕವಾಗಿ ಏನಪ್ಪ ಯೂಸು, ಎಳ್ಳಿ ಬೆಲ್ಲ ತಿಂದರೆ ಏನು ಯೂಸು ಅಂತ ಕೇಳ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರದಲ್ಲಿ ಈಗ ಮಾರ್ಲಮ್ಮಿ ಹತ್ರ ಹೋದ್ರೆ ಒಂದಷ್ಟು ತಿಂಡಿಗಳನ್ನ ತಿನಿಸುಗಳನ್ನ ಮಾಡ್ತೀವಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಇದನ್ನ ನಾವು ಅತಿ ಹೆಚ್ಚಾಗಿ ಇದನ್ನ ಕೊಡ್ತೀವಿ. ಏನಕ್ಕೆ ಅಂದರೆ ಈ ಎಳ್ಳಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ಇರುತ್ತೆ. ಅಂದರೆ ಮೂಳೆಗಳನ್ನ ಬಲ ಮಾಡುವಂಥ ಒಂದು ಅಂಶ ಇರೋದ್ರಿಂದ ಎಳ್ಳು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಎಳ್ಳಲ್ಲಿ ಇನ್ನೂ ಒಂದು ಏನಪ್ಪ ಅಂದರೆ ಫೈಬರ್ ಅಂಶ ಇರುತ್ತೆ. ಈ ಫೈಬರ್ ಅಂತ ತುಂಬ ಇರಲೇಬೇಕು, ಯಾಕಂದರೆ ಅದೊಂದು ಡೈಜೆಷನ್ ಆಗುವಂಥ ಒಂದು ಪ್ರಕ್ರಿಯೆಯನ್ನು ಜೋರು ಮಾಡುತ್ತೆ ಮತ್ತು ಚೆನ್ನಾಗಿಟ್ಟಿರುತ್ತೆ. ಆದ್ದರಿಂದ ಈ ಎಳ್ಳು ತಿಂದರೆ ಒಂದು ಡೈಜೆಷನ್ ಅನ್ನೋದು ಆಗುತ್ತೆ. ಬಂಧುಗಳೇ, ನೀವು ಗಮನಿಸಿರ್ತೀರ, ಒಂದು ಡಿಸೆಂಬರು ಜನವರಿ ಅಂದರೆ ನವಂಬರು ಡಿಸೆಂಬರು ಜನವರಿ ಹತ್ತತ್ರ ಫೆಬ್ರವರಿ ಇದ್ರವರೆಗೂ ಒಂದಷ್ಟು ಚಳಿ ತುಂಬ ಇರುತ್ತೆ. ಅದ್ರ ಒಂದು ತುಂಬ ಒಡ್ಕೊಳ್ಳೋದು ಅಂತ ಎಲ್ಲ ನಾವು ಅಂತೀವಿ. ಯಾಕಂದರೆ ಒಂದು ಸ್ಕಿನ್ ಎಲ್ಲ ಒಡ್ಕೋತಾ ಇರ್ತದೆ. ಅದರಿಂದ ಈ ಎಳ್ಳು ಎಲ್ಲ ತಿನ್ನೋದ್ರಿಂದ ಎಷ್ಟು ಉಪಯುಕ್ತತೆ ಏನಂದರೆ ಅದರಲ್ಲಿ ಜಿಂಕು, ಮ್ಯಾಗ್ನೀಷಿಯಂ, ಪ್ರೋಟೀನ್ಸ್ ಎಲ್ಲ ಇರುತ್ತಲ್ಲ, ಒಂದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಉಪಕಾರಿ. ಹಾಗೆ ಈ ಎಳ್ಳು ಬೆಲ್ಲ ಅನ್ನೋದು ತುಂಬ ಒಳ್ಳೆಯದು. ಏನಕ್ಕೆ? ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಮನುಷ್ಯನಿಗೆ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ, ಕೆಟ್ಟು ಕೊಲೆಸ್ಟ್ರಾಲ್ ಆಗಿರುತ್ತೆ. ಇರಬೇಕಾಗು, ಒಳ್ಳೇದು ಇರಬೇಕು, ಕೆಟ್ಟದ್ದು ಇರಬೇಕು. ಹಾಗೆ ಈ ಎಳ್ಳು ಬೆಲ್ಲ, ಆದರೂ ಎಳ್ಳಲ್ಲಿ ಏನಿರುತ್ತೆ ಅಂದರೆ ಗುಡ್ ಫ್ಯಾಟ್ ಇರುತ್ತೆ, ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಇರುತ್ತೆ. ಅದು ನಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಈ ಎಳ್ಳಲ್ಲಿ ಜಿಂಕಿನ ಅಂಶ ಅಂದರೆ ಜಿಂಕು ತುಂಬ ಜಾಸ್ತಿ ಇರುತ್ತೆ. ಸೊ ಜಿಂಕ್ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇರ್ತವೆ. ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಏನೇನು ಬಂದು ಉರಿಯುತ್ತಾ, ಮೈಯೆಲ್ಲ ಉರಿ ಆಗೋದು, ಕಾಲೆಲ್ಲ ಉರಿ ಆಗೋದು, ಕಣ್ಣು ಉರಿ ಥರ ಆಗೋದು, ಈ ಥರ ಮೈ ಉರಿ ಆಗುವಂಥದ್ದೆಲ್ಲನೂ ತಡೆಯುತ್ತೆ ಈ ಎಳ್ಳು ಬೆಲ್ಲ. ಹಾಗೆ ಈ ಒಂದು ಚಳಿಗಾಲದಲ್ಲಿ ಈ ಬೆಲ್ಲ ಮತ್ತು ಎಳ್ಳು ತಿನ್ನೋದ್ರಿಂದ ಏನಪ್ಪ ಅಂದರೆ ಬಾಡಿಲಿ ಹೀಟ್ ಜನ್ರೇಟ್ ಆಗುತ್ತೆ. ಯಾಕಂದ್ರೆ ದೇಹಕ್ಕೆ ಕೋಲ್ಡ್ ಆದಾಗ ಈ ಒಂದು ಹೀಟ್ ಆಗಬೇಕಲ್ಲ, ಅದರಿಂದ ಇದು ಹೀಟ್ ಜನ್ರೇಟ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಎಳ್ಳು ಬೆಲ್ಲ ತಿನ್ನೋದ್ರಿಂದ BP ಮತ್ತು ಶುಗರ್, ಇವತ್ತಂತೂ BP ಶುಗರ್ ಅಂತೂ ಮನೆ ಮಂದಿಗೆಲ್ಲ ಅಣ್ಣ ತಮ್ಮದಿರು ಇದ್ದ ಥರ ಇದೆ. ಸೊ ಅದು ಕೂಡ ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಯಾಕಂದರೆ ಒಂದು ಐರನ್ನು, ಮೆಗ್ನೀಷಿಯಂ ಈ ಅಂಶಗಳೆಲ್ಲ ಇರುತ್ತೆ ಸ್ನೇಹಿತರೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಡಿ ತಿನಿಸುಗಳಿಗೂ ಒಂದು ವೈಜ್ಞಾನಿಕ ಒಂದು ಅರ್ಥ ಇದೆ. ನೋಡಿ ಎಷ್ಟೊಂದು ಚಂದ ಅಲ್ವಾ? ಅಂದರೆ ನಮ್ಮ ಪೂರ್ವಜರು ನೋಡ್ರಿ ಯಾವ ಲೆವೆಲ್ಗೆ ಅಡ್ವಾನ್ಸ್ ಆಗಿ ಅವರು ಯೋಚನಾ ಲಹರಿ ಇತ್ತು. ಮಾನಸಿಕವಾಗಿ, ದೈಹಿಕವಾಗಿ, ವೈದ್ಯಕೀಯವಾಗಿ ಅವರು ಎಲ್ಲ ವೈಜ್ಞಾನಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದವರು ಬೆಳವಣಿಗೆ ಕಂಡಿದ್ರು. ಹಾಗೆ ನಾನು ಏನಪ್ಪ ಕಳಕಳಿಯ ಮನವಿ ಮಾಡ್ಕೊಳ್ಳೋದು ಅಂದರೆ ನಮ್ಮ ಹಿಂದೂ ಬಾಂಧವರು ಹಾಗೆ ನಮ್ಮ ಸನಾತನಿಗಳು ಮಾಡ್ತಿರುವಂಥ ಹಬ್ಬ ಹರಿದಿನಗಳನ್ನ ನಾವು ಆಚರಣೆಗಳನ್ನ ವಿಚಾರಗಳನ್ನ ನಾವು ಚೆನ್ನಾಗಿ ಪ್ರಚಾರ ಮಾಡಬೇಕು. ಯಾಕಂದರೆ ನಮ್ಮ ತಲೆಮಾರಿಗೆ ಇದನ್ನು ಕೊಂಡೋಗ್ಬೇಕು ಸ್ನೇಹಿತರೆ. ನೋಡಿ, ಈ ಒಂದು ಎಳ್ಳು ಬೆಲ್ಲ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಷ್ಟೊಂದು ವಿಚಾರ ಅಡಕವಾಗಿದೆ ಅಂತ ನೀವೆಲ್ಲರಿಗೂ ಹೇಳೋದು ಒಂದೇ ಸ್ನೇಹಿತರೆ. ಈ ಒಂದು ನಮ್ಮದ ಸನಾತನ ಧರ್ಮದ ಆಚರಣೆ ಉಳಿಸಿ, ಹಾಗೆ ನಮ್ಮ ಆಯುರ್ವೇದ ಪದ್ಧತಿನ ಉಳಿಸಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ ಬಂಧುಗಳೇ, ನಿಮಗೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂಧುಗಳೇ. ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.